ಸರ್ ನಮಗೆ ರಾಜಕೀಯ ಪ್ರದೀಪ್ ಈಶ್ವರ್ ಅಲ್ಲ ಸರ್, ನಾವು ಇದು ಅಷ್ಟೇ, ನಾವು ಮಿಡಲ್ ಕ್ಲಾಸ್ ಹುಡುಗರು ಹಿಂಗೆ ಇರ್ತೀವಿ. ನಮ್ಗೆ ರಾಜಕೀಯ ಆಗಬೇಕು, ನಮ್ಮ ಚಿಕ್ಕಬಳ್ಳಾಪುರ ಹೆಂಗೆ ಇಂಪ್ರೂವ್ ಆಗಬೇಕು ಅಂತ ಅಷ್ಟೇ ಸರ್. ನಾವು ನಮ್ಮ ಚಿಕ್ಕಬಳ್ಳಾಪುರ ಇಂಪ್ರೂವ್ ಡೆವಲಪ್ ಆಗಬಾರ್ದು ಅಂತ ನಾವೇನು ಕೇಳ್ಕೊಳಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಡೆವಲಪ್ ಆಗಬೇಕು. ಇವಾಗ ಒಂದು 10,000 ಅಂದರೆ ಚಿಕ್ಕಬಳ್ಳಾಪುರ ಅಂದಮೇಲೆನೂ ಒಂಥರ ಇದು ಚಿಕ್ಕಬಳ್ಳಾಪುರದಲ್ಲಿರೋರು ನೋಡ್ಕೊಂಡು ಹೋಗ್ಬೇಕಷ್ಟೆ. ಅವ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ, ನಾವು ನಾವು ನೋಡ್ಕೊಂಡು ಹೋಗ್ಬೇಕಷ್ಟೆ. ಅವ್ರಿಗೇನು ಹೇಳಿದ್ರು ಅವರು ನಾವು ಎಷ್ಟು ದೂರದಿಂದ ಬಂದ್ರೂ ಅಷ್ಟೇ ಸೇಫ್ಟಿಯಾಗಿ ಬಂದಬೇಕು, ಅಷ್ಟೇ ಸೇಫ್ಟಿಯಾಗಿ ಮನೆಗೆ ಹೋಗ್ಬೇಕು. ಯಾಕಂದ್ರೆ ನಮಗೋಸ್ಕರ ಅಪ್ಪ ಅಮ್ಮ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ನನ್ನ ಮಗ ಹಿಂಗೆ ಹೋಗಿದ್ದಾನೆ, ಹಿಂಗೆ ಬರ್ತಾನೆ, ಹಿಂಗೆ ಮನು, ನಮ್ಮ ಫ್ರೆಂಡ್ಸ್ ಎಲ್ಲ ಅಂಬರೀಷು, ಗೌತಮು, ಇವ್ನು ನನ್ನ ತಮ್ಮ ಪಂಕಜು ಎಲ್ಲ ಬಾಯ್ಸ್ ಬಂದಿದ್ದೀವಿ ಸರ್. ಬಂದು ದೇವರಿಗೆ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ವರ್ಷನೂ ಬರ್ತೀವಿ ಸರ್, ಜಾಗರಣ ಪ್ರತಿ ವರ್ಷನೂ ಇರ್ತೀವಿ ನಾವು ಸರ್. ಸರ್ ಇಲ್ಲಿ ಒಂದೊಂದು ವರ್ಷ ಒಂದೊಂದು ಥರ ಮಾಡ್ತಾರೆ ಸರ್. ಹೋದ ಸಾರಿ ಫುಲ್ಲು ಆರ್ಕೆಸ್ಟ್ರಾ ಸಿಕ್ಕಿದ್ರು, ಈ ಸಾರಿ ಇದು ನಾಟಕ, ಅದೇ ನಾಟಕ ಆರ್ಕೆಸ್ಟ್ರಾ ಇದೆ, ನಾಟಕ ಮಾಡಿಸ್ತಾ ಇದ್ದಾರೆ ಸರ್. ಮತ್ತೆ ಆರ್ಕೆಸ್ಟ್ರಾ ಇದ್ರೆ ಸ್ವಲ್ಪ ಬಾಯ್ಸು ಎಂಜಾಯ್ ಮಾಡೋಕ್ಕೆ ಇದಿರುತ್ತೆ ಸರ್ ನೈಟಲ್ಲಿ. ಅದರಿಂದ ಈ ನಾಟಕ ಎಲ್ಲ ಈ ಇದಾಗಿರ್ತಾರಲ್ಲ ವಯಸ್ಸಾಗಿರೋರು ಇದು ಮಾಡ್ತಾ ಇರ್ತಾರೆ ಸರ್ ಅಷ್ಟೇ. ಚಿಕ್ಕಬಳ್ಳಾಪುರ ಏನು ಸರ್, ಫುಲ್ ಕಲರ್ಫುಲ್. ಹಾಂ ಸರ್, ನಮಗೆ ರಾಜಕೀಯ ಪ್ರದೀಪ್ ಈಶ್ವರ್ ಅಲ್ಲ ಸರ್, ನಾವು ಇದು ಅಷ್ಟೇ, ನಾವು ಮಿಡಲ್ ಕ್ಲಾಸ್ ಹುಡುಗರು ಹಿಂಗೆ ಇರ್ತೀವಿ. ನಮ್ಗೆ ರಾಜಕೀಯ ಅದು ಇದು ಏನು ಬೇಡ ಸರ್. ಮತ್ತು ಇಲ್ಲಿ ಕಾನೂನು ಪ್ರಕಾರವಾಗಿ ವರ್ಷನೂ ಪೊಲೀಸವರು ಫುಲ್ಲು ಶಿಸ್ಟಾಗಿ ಇದು ಮಾಡ್ತಾರೆ, ಏನು ಗಲಾಟೆ ಆಗಲ್ಲ, ಏನು ತೊಂದರೆ ಆಗಲ್ಲ ಸರ್. ಇಷ್ಟೇ. ಹಾಂ, ಅವ್ರಿಗೆಲ್ಲ ಏನು ಹೇಳಕ್ಕೆ ಎಲ್ಲರೂ ಸೇರಿ ಒಂದೇ ಸತಿ ಆಗ್ಬೇಕು ಒಬ್ಬೊಬ್ರಿಗೆ ಅಷ್ಟೇ ಸರ್. ಅಂದರೆ ನಮ್ಮ ಕಡೆಯಿಂದ ನಾವು ಕೇಳೋದು ಒಂದೇ ಸರ್, ಒಳ್ಳೇದಾಗಬೇಕು, ನಮ್ಮ ಚಿಕ್ಕಬಳ್ಳಾಪುರ ಹೆಂಗೆ ಇಂಪ್ರೂವ್ ಆಗಬೇಕು ಅಂತ ಅಷ್ಟೇ ಸರ್. ನಾವು ನಮ್ಮ ಚಿಕ್ಕಬಳ್ಳಾಪುರ ಇಂಪ್ರೂವ್ ಡೆವಲಪ್ ಆಗಬಾರ್ದು ಅಂತ ನಾವೇನು ಕೇಳ್ಕೊಳಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಡೆವಲಪ್ ಆಗಬೇಕು. ಇವಾಗ ಒಂದು 10,000 ಜನ ದೇವ್ರ ದರ್ಶನಕ್ಕೆ ಬರ್ತಾರೆ. ಇನ್ನೊಂದು ಸತಿ ಬಂದಾಗ ಒಂದು 20,000 ಜನ ಆದ್ರೂ ಬಂದು ದೇವ್ರ ದರ್ಶನ ಪಡಿಬೇಕು. ಇವಾಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಲೊಕೇಟ್ ಆಗಿರುವಂತಹ ಈಶಾ ಫೌಂಡೇಶನ್, ಆದಿಯೋಗಿ, ಇಲ್ಲ ರಂಗಸ್ಥಳ, ತಿರ್ಗಾ ಆಮೇಲೆ ನರಸಿಂಹಸ್ವಾಮಿ ದೇಗುಲ, ಈ ಭೋಗ ನಂದೀಶ್ವರ ಟೆಂಪಲ್ಲು, ಹಂಗೆ ಸಂದಗಿರಿ ಬೆಟ್ಟ, ಆ ಥರ ಇನ್ನೂ ಡೆವಲಪ್ ಆಗಬೇಕು ಸರ್ ನಮ್ಮ ಚಿಕ್ಕಬಳ್ಳಾಪುರ. ಎಲ್ಲಿ ಸರ್? ಚನ್ನಗಿರಿಯಲ್ಲಿ ಪಾಲ್ಸಿ ಎಲ್ಲ ಎಲ್ಲ ಚೆನ್ನಾಗೈತೆ. ಬಟ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹುಟ್ಟಿದ ಮನೆ, ಅವರು ಇದಾಗಿದ್ದು ಎಲ್ಲನೂ ಅಂದರೆ ಚಿಕ್ಕಬಳ್ಳಾಪುರ ಅಂದಮೇಲೆನೂ ಒಂಥರ ಇದು ಚಿಕ್ಕಬಳ್ಳಾಪುರದಲ್ಲಿರೋರು ಎಲ್ಲರೂ ಎಂಕರೇಜ್ ಮಾಡೋ ಅಂಥ ಇದು. ಬಟ್ ಮುಂದೆ ನಮ್ಮ 10-20 ಸಾವಿರ ಬರೋಕ್ಕಿಂತ ಒಂದು 30-40 ಸಾವಿರ ಭಕ್ತಾದಿಗಳು ಆಗಮಿಸಬೇಕು. ನಮ್ಮ ನಂದಿ ಜಾತ್ರೆ ಆಗಲಿ, ಈಶಾ ಫೌಂಡೇಶನ್ ಆಗಲಿ, ಆಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಆಗಲಿ, ತಲಕಾಯಲಕೊಂಡ ಬೆಟ್ಟ ಆಗಲಿ, ಈ ಥರ ಎಲ್ಲ ಎಂಕರೇಜ್ ಮಾಡಬೇಕು. ಏನಿಲ್ಲ, ಚೆನ್ನಾಗೈತೆ ಸರ್. ಫ್ರೆಂಡ್ಸ್ ಎಲ್ಲರೂ ಇವರೇ. ನಾವು ದರ್ಶನ ಮಾಡಿಬಿಟ್ಟು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಕ್ಕೆ ಬಂದಿದ್ವಿ. ಚೆನ್ನಾಗಿ. ಅವರು ತರಲೆ ಮಾಡಕ್ಕೆ ಬಂದರೆ ನಾವೇನು ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ ಸರ್. ನಾವು ನಮ್ದು ಇದು ನೋಡ್ಕೊಂಡು ಹೋಗ್ಬೇಕಷ್ಟೆ. ಅವ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ, ನಾವು ನೋಡ್ಕೊಂಡು ಹೋಗ್ಬೇಕಷ್ಟೆ. ಅವ್ರಿಗೇನು ಹೇಳಿದ್ರು ಅವರು ನಮಗೆ ತೊಂದರೆ ಮಾಡ್ತಾರೆ, ಈ ಗಲಾಟೆ ಅದು ಇದು ಎಲ್ಲ ಇದು ಮಾಡ್ತಾರೆ. ಅದರಿಂದ ಏನು ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಡೆವಲಪ್ ಆಗ್ತೈತಲ್ಲ ಸರ್, ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗೈತೆ ಸರ್. ಅಂದರೆ ನಮಗೆ ಐತೆ ಸರ್. ಸರ್ ಹಿಂದೆ ವರ್ಷನೂ ಚೆನ್ನಾಗಿ ನಡೀತು, ಈ ವರ್ಷನೂ ಚೆನ್ನಾಗಿ ನಡೀತೈತೆ, ಮುಂದೆನೂ ಹಿಂಗೆ ನಡ್ಕೊಂಡು ಹೋಗ್ಬೇಕು ಸರ್. ಬಟ್ ನಾವು ಅದೇ ಕೇಳ್ಕೊಳೋದು, ಯಾಕಂದರೆ ನಾವು ಬಂದಿರೋದು ಎಂಜಾಯ್ ಮಾಡೋಕ್ಕಲ್ಲ, ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಎಲ್ಲ ಆಟ ಆಡಿ ನಾವು ಹೇಳಬೇಕು ಅಂತ ನಾವು ಹೇಳ್ತಾ ಇರೋದು. ಬಟ್ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲದ್ರಲ್ಲೂ ಎಲ್ಲ ಡೆವಲಪ್ ಆಗ್ತೈತೆ.
ಒಂದು ಕೆಲಸ ಕಾರ್ಯ ಆಗಲಿ ಒಂದು ದೇಗುಲ ಮಂಟಪನೇ ಆಗಲಿ, ಬಟ್ ಎಲ್ಲನೂ ದೂರದಿಂದ ಅಂದರೆ ಸರ್ ಜನಗಳು ಚೆನ್ನಾಗೇ ಸ್ಪಂದಿಸಬೇಕು. ಬಟ್ ಒಬ್ಬೊಬ್ಬರು ಮೆಂಟಾಲಿಟಿ ಒಂದೊಂದು ಥರ ಇರುತ್ತಲ್ಲ ಸರ್, ಅದು ನಾವು ಇದು ಮಾಡೋಕ್ಕಾಗಲ್ಲ. ಬಟ್ ಅಂದರೆ ನಾವು ಎಷ್ಟು ದೂರದಿಂದ ಬಂದ್ರೂ ಅಷ್ಟೇ ಸೇಫ್ಟಿಯಾಗಿ ಬಂದಬೇಕು, ಅಷ್ಟೇ ಸೇಫ್ಟಿಯಾಗಿ ಮನೆಗೆ ಹೋಗಬೇಕು. ಯಾಕಂದರೆ ನಮಗೋಸ್ಕರ ಅಪ್ಪ ಅಮ್ಮ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ನನ್ನ ಮಗ ಹಿಂಗೆ ಹೋಗಿದ್ದಾನೆ, ಹಿಂಗೆ ಬರ್ತಾನೆ, ಹಿಂಗೆ ಎಷ್ಟೊತ್ತಾಗುತ್ತೆ ಏನು ಅಂತ. ಯಾಕಂದರೆ ಪೇರೆಂಟ್ಸೂ ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾರೆ, ಮಗ ಹಿಂಗೆ ಹೋಗಿದ್ದಾನೆ ಅಂದ್ರೇನು. ಬಟ್ ನಾವು ಏನಂದರೆ ಎಲ್ಲಿಂದಾನೇ ಬರಲಿ, ಈ ದೂರದಿಂದಾನೇ ಬರಲಿ, ಹೆಲ್ಮೆಟ್ಟು ಧರಿಸ್ಕೊಂಡು ನೆಮ್ಮದಿ ಸೇಫ್ಟಿಯಾಗಿ ಬಂದು ಸೇಫ್ಟಿಯಾಗಿ ಹೋಗಬೇಕು ಅಂತ ನಾವು ಹೇಳೋದಷ್ಟೇ ಸರ್. ನಮ್ಮ ನಂದಿ ಜಾತ್ರೆ ಅಂದ್ರೇನೆ ಜಾತ್ರೆ ಅಷ್ಟೇ, ಜಾತ್ರೆ ಅಂದ್ರೇನೆ ಜಾತ್ರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.